ಹೆಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಪಾರಂಪರಿಕ ನಗರಿ ಮೈಸೂರಿನ ಸಿದ್ಧಾರ್ಥ ನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಫಾಸ್ಟ್ ಫುಡ್ ಇದೆ, ಶ್ರೀ ಮಂಜುನಾಥ ಫಾಸ್ಟ್ ಫುಡ್ ಅಂತ. ಇದು ತುಂಬ ಪಾಪ್ಯುಲರು. ಇದು ಲೊಕೇಟ್ ಆಗಿರೋದು ಗೀತಾ ಸ್ಕೂಲ್ ಮುಂಭಾಗ, ಬನ್ನೂರು ರೋಡು DC ಆಫೀಸು ಎದುರುಗಡೆ. ಹೊಸದಾಗಿ DC ಆಫೀಸ್ ಆಗಿದೆ, ಅದು ಎದುರುಗಡೆ. ಇಲ್ಲಿ ಶ್ರೀಧರ್ ಅಂದ್ಬಿಟ್ಟು ತುಂಬ ವರ್ಷಗಳಿಂದ, ಸುಮಾರು 26 ವರ್ಷಗಳಿಂದ ಒಂದು ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ. ಅವರು ಯಾವ ರೀತಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಇಲ್ಲಿ ಏನು ಫೇಮಸ್ಸು, ಬನ್ನಿ ಅವ್ರನ್ನೇ ವಿಚಾರಿಸೋಣ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀಧರ್ ಅಂತ. ಶ್ರೀ ಮಂಜುನಾಥ ಫಾಸ್ಟ್ ಫುಡ್ ಎಷ್ಟು ವರ್ಷದಿಂದ ನಡೆಸ್ತಾ ಇದೆ? 26 ವರ್ಷ ಆಯಿತು. 26 ವರ್ಷ ಆಯಿತು. ಇದೇ ಜಾಗದಲ್ಲಿ? ಇದೇ ಜಾಗದಲ್ಲಿ. ಓಕೆ. ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಇಷ್ಟೊಂದು ಪಾಪ್ಯುಲರ್ ಆಗಿದೆ ನಿಮ್ಮ ಹೋಟೆಲ್? ಬಾತು ಹೈಯೆಸ್ಟ್. ಬಾತು. ಓಕೆ. 7 ಥರ ಬಾತು. 7 ದಿನ 7 ಥರ ಬಾತು. ವಾಂಗಿ ಬಾತು, ಗೀ ರೈಸು, ಓಕೆ, ಸೋಯಾಬೀನ್ ಬಾತು, ಟೊಮೆಟೊ ಬಾತು, ಓಕೆ. ಈ ಥರ 7 ಥರ ಬಾತು ಮಾಡ್ತೀವಿ. ದೋಸೆ, ಇಡ್ಲಿ, ಸಟ್ಟು, ಮಸಾಲೆ, ಪ್ಲೈನು, ಸಟ್ ಮಸಾಲೆ, ಇಡ್ಲಿ ವಡೆ, ಉದ್ದು ವಡೆ, ಮಸಾಲೆ ವಡೆ. ಓಕೆ. ಮಸಾಲೆ ವಡೆ ಜಾಸ್ತಿ ಓಡುತ್ತೆ. ಮಸಾಲೆ ವಡೆ ಜಾಸ್ತಿ ಓಡುತ್ತೆ. ನಾನು ನೋಡಿದೆ, ಇಲ್ಲಿ ಬರ್ತಾ ಇದ್ದಂಗೆ ಬಾತು ಸಖತ್ ಗಮ್ ಅಂತ ಅಟ್ರಾಕ್ಟ್ ಆಯಿತು. ಎಷ್ಟು ಬಾತು? ಎಷ್ಟು ಬಾತು? ಎಷ್ಟು kg ಬಾತ್ ಮಾಡ್ತೀರಾ? ಡೈಲಿ 25 kg ಬಾತ್ ಮಾಡ್ತೀರಾ? ಇದು ಬಾತು ನೀವು ಡೈಲಿ ಒಂದೊಂದು ಥರ? ಒಂದೊಂದು ಥರ. ಓಕೆ. ಡಿಫ್ರೆಂಟ್. ಯಾವ್ಯಾವ ಥರ? ವಾಂಗಿ ಬಾತ್ ಶನಿವಾರ, ಭಾನುವಾರ ಗೀ ರೈಸು, ಸೋಮವಾರ ಟೊಮೆಟೊ ಬಾತು, ಮಂಗಳವಾರ ಸೋಯಾಬೀನ್ ಬಾತು, ಬುಧವಾರ ವೆಜಿಟೇಬಲ್ ಪಲಾವು, ಕ್ಯಾಬೇಜು ಗುರುವಾರ. ಓಕೆ. ಶುಕ್ರವಾರ ಒಂದು ಡಬಲ್ ಸೋಯಾಬೀನ್ ಬಾತು, ಪುನಃ ಶನಿವಾರ ವಾಂಗಿ ಬಾತು. ಇದು ವಾರದಲ್ಲಿ ಯಾವತ್ತು ರಜಾ ಅಂತ? ನಮ್ಮದು ಹಾಫ್ ಡೇ ಭಾನುವಾರ ಒಂದೇ. ಇದು ವಾರದಲ್ಲಿ ನೀವು ಹೇಳಿದ್ದು ಭಾನುವಾರ ಮಾತ್ರ ಹಾಫ್ ಡೇ ಮಾಡ್ತೀವಿ, ಇನ್ಯಾವತ್ತು ರಜಾ ಇಲ್ಲ? ಓಕೆ. ಸಮಯ ಸಂದರ್ಭ. ಓಕೆ. ಓಕೆ. ಸಾವು ಗೀವಾದರೆ, ಎಮರ್ಜೆನ್ಸಿ ಇದ್ದರೆ ಮಾತ್ರ. ಹಬ್ಬಗಳು ರಜಾ. ಓಕೆ. ಇದು ಟೈಮಿಂಗ್ಸ್? ಟೈಮಿಂಗ್ಸ್ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 3:30. ಮಧ್ಯಾಹ್ನ 3:30. ಬೆಳಗಿನ ತಿಂಡಿ ಆದ ತಕ್ಷಣ ಮಧ್ಯಾಹ್ನ ಊಟಕ್ಕೂ ಹಂಗೆ ಕಂಟಿನ್ಯೂ ಆಗುತ್ತೆ? ಸ್ಟಾಪ್ ಇಲ್ಲ. 3:30. ನಿಮ್ಮಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ? ಒಂದು 6 ಜನ ಕೆಲಸ ಮಾಡ್ತಾರೆ. ದೋಸೆ, ಇದು ಪರೋಟ ಭಟ್ರು. ಓಕೆ. ಹೆಲ್ಪರ್ಗಳು 3 ಜನ, ವಡೆ ಭಟ್ರು. ಓಕೆ. 3 ಜನ, 6 ಜನ. ರೇಟು ಬಾತು 35, ಇಡ್ಲಿ 10 ರೂಪಾಯಿ, ದೋಸೆ 10 ರೂಪಾಯಿ, ಮಸಾಲೆ 40 ರೂಪಾಯಿ, ಸಟ್ ಮಸಾಲೆ 50, ಆನಿಯನ್ 50, ಚಿತ್ರಾನ್ನ 35, ಮೊಸರನ್ನ 35, ಪರೋಟ ಇದೆ, ಪರೋಟ 15, ವಡೆ ಮಸಾಲೆ ವಡೆ 5 ರೂಪಾಯಿ, ಉದ್ದು ವಡೆ 5 ರೂಪಾಯಿ. ಅಣ್ಣ, ಇದು ಪಾರ್ಸಲ್ ಎಲ್ಲ ಆಗಲೇ ಅಡ್ವಾನ್ಸಾಗಿ ಕಟ್ಟಿಟ್ಟಿದ್ದೀರಾ? ಫೋನ್ ಮಾಡ್ತಾರೆ 5 ಬಾತ್ 10 ಬಾತ್ ಬೇಕು ಅಂತ. ಚೆನ್ನಾಗಿ ಬಂದಾಗ ರಶಲ್ಲಿ ಕೊಡೋಕ್ಕಾಗಲ್ಲ, ಅದನ್ನು ಪ್ರಿಪೇರಾಗಿ ರೆಡಿಯಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬಂದನ ಚೆಕ್ ಅಂತ ಕೊಡ್ತೀನಿ, ಅವ್ರು ಕಾಯಬಾರ್ದು. ಓಕೆ. ಟೈಮ್ ವೇಸ್ಟ್ ಆಗುತ್ತಲ್ಲ, ಆದ್ದರಿಂದ ಬೇಗ ಪಾರ್ಸಲ್ ಕೊಡೋದು. ಓಕೆ. ಈ ಸಾಗು ಮತ್ತು ಚಟ್ನಿಗಳಲ್ಲಿ ಡೈಲಿ ಏನಾದ್ರು ಚೇಂಜಸ್ ಇರುತ್ತಾ? ಇದು ಸಾಗು, ಒಂದು ಮೆಣಸಿನ್ಕಾಯಿ, ಒಂದು ಗ್ರೀನ್ ಮಸಾಲೆ, ಒಂದು ಹಸಿ ಮಸಾಲೆ, ಡೈಲಿ ಒಂದು 4 ದಿನ ಇದ್ದ ಚೇಂಜ್ ಆಯ್ತಾ ಇರ್ತದೆ. ಇವತ್ತೊಂದು ದಿವಸ, ನಾಳೆ ಒಂಥರ, ಓಕೆ, ನಾಡಿದ್ದು ಒಂಥರ. ಡೈಲಿ ಬರೋರಿಗೆ ಇದಾಗಬಾರ್ದು. ಹೌದು. ಈಗ ನಮಗೆ ತಿನ್ನೋದಕ್ಕೆ ಏನು ಕೊಡ್ತೀರಾ? ಇಡ್ಲಿ ಚೆನ್ನಾಗಿದೆ, ಮಲ್ಲಿಗೆ ಇಡ್ಲಿ. ಓಕೆ. ಬಾತ್ ಚೆನ್ನಾಗಿದೆ. ಓಕೆ. ಟೇಸ್ಟ್ ಮಾಡಿ, ಭಾಳ ಸೂಪರ್ ಆಗಿದೆ. ಸರಿ, ನಮಗೆ ಇಡ್ಲಿ ವಡೆ ಕೊಟ್ಬಿಡಿ. ಓಕೆ ಸರ್. ಸರಿ ಸರ್, ಟೇಸ್ಟ್ ನೋಡಿ, ಚೆನ್ನಾಗಿದೆ. ಓಕೆ. ಫ್ರೆಂಡ್ಸ್, ಇವತ್ತು ಶ್ರೀ ಮಂಜುನಾಥ ಫಾಸ್ಟ್ ಫುಡ್ ಬಂದಿದ್ದೀವಿ. ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿದೆ, ಫೇಮಸ್ಸು ಅಂತಂದರು. ಮಲ್ಲಿಗೆ ಇಡ್ಲಿ ಅಂತೆ, ಮಲ್ಲಿಗೆ ಇಡ್ಲಿ ತೊಗೊಂಡಿದ್ದೀನಿ 2, ಮಸಾಲೆ ವಡೆ, ಒಂದು ಉದ್ದಿನ ವಡೆ ತೊಗೊಂಡಿದ್ದೀನಿ, ಚಟ್ನಿ, ಕಾಯಿ ಚಟ್ನಿ ನೋಡಿ ತುಂಬ ಖಡಕ್ಕಾಗಿದೆ ಕಾಯಿ ಚಟ್ನಿ, ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಗು ಮಾಡಿದ್ದಾರೆ ಇವತ್ತು. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ನೋಡಿ, ಮಲ್ಲಿಗೆ ಇಡ್ಲಿ ಥರನೇ ತುಂಬ ಸಾಫ್ಟಾಗಿದೆ, ತುಂಬ ಈಸಿಯಾಗಿ ಬ್ರೇಕ್ ಆಗುತ್ತೆ, ಮತ್ತು ಸ್ವಲ್ಪ ತಣ್ಣಗಾಗಿದೆ. ಯಾಕೆ ಅಂತಂದರೆ ತೆಗೆದು ಇಟ್ಬಿಟ್ಟಿದ್ರು, ಅಷ್ಟೊಂದು ಬಿಸಿ ಇಲ್ಲ. ಚಟ್ನಿ ಜೊತೆ ಹೇಗಿದೆ ನೋಡೋಣ. ಒಳ್ಳೆ ಖಡಕ್ ಚಟ್ನಿ ಸಕ್ಕತ್ತಾಗಿದೆ ಕಾಂಬಿನೇಷನ್ ಇಡ್ಲಿಗೆ. ನನಗೇನಕ್ಕೆ ಇವರು ಇಷ್ಟೊಂದು ಫೇಮಸ್ಸು, ಜನ ಇಷ್ಟೊಂದು ಲೈಕ್ ಮಾಡ್ತಾರೆ ಅಂದರೆ, ಎಲ್ಲ ಐಟಮಲ್ಲೂ ಶಿಸ್ತಾಗಿ ನೀಟಾಗಿ ಮಾಡ್ತಾರೆ.
ತುಂಬ ಇಷ್ಟ ಆಗುತ್ತೆ ಜನಕ್ಕೆ. ಚಟ್ನಿಲಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಮಸಾಲೆ ವಡೆ ಹೇಗಿದೆ ನೋಡೋಣ. ವಂಡರ್ಫುಲ್ ಹೇಳಬೇಕು ಅಂದರೆ ಮಸಾಲೆ ವಡೆ, ಮಸಾಲೆ ಜೊತೆಗೆ ಸೊಪ್ಪುಗಳನ್ನ ಜಾಸ್ತಿ ಹಾಕಿ ಮಾಡಿದ್ದಾರೆ ಮಸಾಲೆ ವಡೆಗೆ. ಮತ್ತು ಹಾಗೆ ತಿಂದರೂ ಚೆನ್ನಾಗಿದೆ. ಚಟ್ನಿ ಜೊತೆಗಂತೂ ಸೂಪರಾಗಿದೆ ಕಾಂಬಿನೇಷನ್ನು. ನನಗಂತೂ ತುಂಬ ಇಷ್ಟ ಆಯಿತು ಈ ಮಸಾಲೆ ವಡೆ. ಈ ಥರದ ಮಸಾಲೆ ವಡೆನ ತುಂಬ ಅಪರೂಪ ತಿಂದಿರೋದು. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು ಮಸಾಲೆ ವಡೆ. ಮಸಾಲೆ ವಡೆ ಬಗ್ಗೆ ಹೇಳಲೇಬೇಕು ಫ್ರೆಂಡ್ಸ್. ಏನಂದರೆ ಒಂದೊಂದು ಕಡೆ ಏನು ಮಾಡ್ತಾರೆ, ಮಧ್ಯ ಚೆನ್ನಾಗಿ ಬೇಯಿಸಿರಲ್ಲ, ಸೈಡಲ್ಲಿ ಮಾತ್ರ ಬೆಂದಿರುತ್ತೆ. ಇಲ್ಲಿ ಆಗಲ್ಲ, ಫುಲ್ಲು ವಡೆ ತುಂಬ ಹದವಾಗಿ ರೋಸ್ಟಾಗಿ ಚೆನ್ನಾಗಿ ಬೇಯಿಸಿದ್ದಾರೆ. ಗರಮ್ ಆಗಿದೆ, ಕ್ರಿಸ್ಪಿ ಆಗಿದೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಮಸಾಲೆ ವಡೆ. ಅಲ್ಲಿ ನೋಡಿದೆ ನಾನು, ಮಸಾಲೆ ವಡೆನೇ ಪಾರ್ಸಲ್ ತಗೋ ಹೋಗ್ತಾ ಇದ್ದಾರೆ. ಈ ಬೆಳಗಿನ ವೆದರ್ಗೆ ಇಡ್ಲಿ ಮಸ್ತ್ ಟ್ರೈ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಕುಮಾರ್ ಅಂದ್ಬಿಟ್ಟು. ಮೋಹನ್ ಕುಮಾರ್ ಅಂತ. ಮೈಸೂರು ಸಿಟಿ ಪೊಲೀಸರು. ನಾವು ಬೆಳಿಗ್ಗೆ ಹೊತ್ತು ತಿಂಡಿ ತಗೋಬೇಕು ಅಂತ ಶ್ರೀಧರ್ ಮೆಸ್ಸಿಗೆ ಬರ್ತೀವಿ. ಇದು ಒಂದು 20 ವರ್ಷದಿಂದ ನಾವು ಬಂತೀವಿ. ನಿಯರೆಸ್ಟ್ ಜ್ಯೋತಿನಗರ ನಮಗೆ ನಿಯರೆಸ್ಟ್ ಆದರೆ ಆಲ್ಮೋಸ್ಟ್ ಆಲ್ ಪೊಲೀಸ್ನವರು ಇಲ್ಲೇ ಬಂದು ತಗೊಳ್ಳೋದು. ರುಚಿಯಾಗಿರಿ ಟೇಸ್ಟ್ ಆಗಿರೋದಕ್ಕೋಸ್ಕರ ನಾವು ಇಲ್ಲಿಗೆ ಬರೋದು. ಮತ್ತು ಒಳ್ಳೆ ಕ್ವಾಲಿಟಿ, ರೀಸನಬಲ್ ರೈಟು. ಸೊ ಆ ಥರಕ್ಕಾಗಿ ಇಲ್ಲಿ ನಾವು 20 ವರ್ಷದಿಂದ ಬಂದು ಶ್ರೀಧರ್ ಹತ್ರ ತಗೊಳ್ಳೋದು. ಮಧ್ಯಾಹ್ನ ಊಟನೂ ಅಷ್ಟೇ ರೀಸನಬಲ್ ಚೆನ್ನಾಗಿರುತ್ತದೆ. ತಿಂಡಿ ಊಟ ಎರಡೂ ತಿಂಡಿ ಊಟ ಇಲ್ಲೇ ಇಷ್ಟಪಡ್ತೀರಾ ನೀವು? ಹೌದು, ತುಂಬ. ಓಕೆ. 25 ವರ್ಷದಿಂದ ಓಕೆ. 20 ವರ್ಷದಿಂದ ಇಲ್ಲೇ ಇದೆ. ಇದೇ ಅಂಗಡಿ, ಇದೇ ಸ್ಪಾಟ್ ಚೇಂಜ್ ಆಗಿಲ್ಲ. ಇಲ್ಲೇ ಇತ್ತು. ಕಾಂಪೌಂಡ್ ಹಾಕೋದು ಗೀತಾ ಸ್ಕೂಲ್. ಓಕೆ. ನೀವು ಜಾಸ್ತಿ ಪಾರ್ಸಲ್ಲು 100% ಮನೆಯಲ್ಲೇ ಹೋಗ್ತಿಂತೀರಾ? ಓಕೆ. ಮತ್ತೆ ನಾವಿಬ್ರು ಅಫಿಷಿಯಲ್ಸ್ ಆದ ಬೇಸಿಂದ ಬೇಗ ಬಂದು ಇಲ್ಲಿ. ಓಕೆ. ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ? ತುಂಬ ಇಷ್ಟ ಆಯಿತು. ಓಕೆ. ಹೌದು, ಹಂಗಾಗಿ ಇಲ್ಲೇ ಬಂತು. ಈಗ ಉದ್ದಿನ ವಡೆ ಟ್ರೈ ಮಾಡ್ತಾ ಇದ್ದೀನಿ. ಬೋತ್ ಆರ್ ಈಕ್ವಲ್ ಅಂತ ಹೇಳ್ತಿರಲ್ಲ ಹಂಗೆ. ಎರಡೂ ಅಷ್ಟೇ, ಮಸಾಲೆ ವಡೆ ಉದ್ದಿನ ವಡೆ ಎರಡೂ ಸೂಪರಾಗಿದೆ. ಕ್ರಿಸ್ಪಿಯಾಗಿದೆ. ಆಯಿಲಿ ಏನಿಲ್ಲ, ಆಯಿಲಿ ಏನು ಜಾಸ್ತಿ ಕಾಣಿಸ್ತಾ ಇಲ್ಲ. ಅದಕ್ಕೂ ಅಷ್ಟೇ ಸೊಪ್ಪೆಲ್ಲ ಹಾಕಿದ್ದಾರೆ, ಕರಿಬೇವಿನ ಸೊಪ್ಪೆಲ್ಲ ಕಾಣಿಸ್ತಾ ಇದೆ. ನಿಮಗೆ ನ್ಯಾಚುರಲ್ ಆಗಿ ಉದ್ದಿನ ವಡೆ ಏನು ಟೇಸ್ಟ್ ಇರಬೇಕೋ ಆ ಟೇಸ್ಟ್ ಇದೆ, ಎರಡನೇ ಮಾತೇ ಇಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಉದ್ದಿನ ವಡೆ ಇವರೇ ಓನ್ ಮಾಡಿರೋದಿದು, ಯಾವುದೇ ರೆಡಿ ಮಿಕ್ಸ್ ಐಟಮ್ ತಂದು ಇಲ್ಲಿ ಪ್ರಿಪೇರ್ ಮಾಡಿಲ್ಲ ಇದು. ಇದನ್ನು ತಿಂದು ಮುಗಿಸಿ ಇನ್ನೊಂದು ಐಟಮ್ ಜೊತೆಗೆ ಸಿಗ್ತೀನಿ ನಿಮಗೆ. ನಾನೀಗ ತೊಗೊಂಡಿದ್ದೀನಿ ಟೊಮೊಟೊ ಬಾತು. ಇಲ್ಲಿ ತುಂಬ ಫೇಮಸ್ಸು ಬಾತು ಅಂತಂದರೆ. ಅವರೇ ಹೇಳ್ದಾಗೆ ಡೈಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ ಪಲಾವ್ ಇರ್ಬೋದು, ಗೀ ರೈಸ್ ಇರ್ಬೋದು, ಈ ಥರ 5 ದಿನವೂ ಡಿಫ್ರೆಂಟಾಗಿ ಮಾಡ್ತಾರೆ. ಇವತ್ತಿನ ಸ್ಪೆಷಲ್ಲು ಟೊಮೊಟೊ ಬಾತು, ಚಟ್ನಿ ಮತ್ತು ಮೊಸರು ಬಜ್ಜಿ ಹಾಕ್ಸ್ಕೊಂಡಿದ್ದೀನಿ. ನನಗೆ ಉದ್ದಿನ ವಡೆ ಮತ್ತು ಮಸಾಲೆ ವಡೆ ತುಂಬ ಇಷ್ಟ ಆಯಿತು, ಅದಕ್ಕೇ ಅದನ್ನು ತಗೊಂಡಿದ್ದೀನಿ. ಆ ಟೇಸ್ಟ್ ಆ ಥರ ಇದೆ ನೋಡಿ. ಅದು ಮಸಾಲೆ ವಡೆ ಕೇಳಿ ಹಾಕ್ಸ್ಕೋಬೇಕು, ಆ ಥರ ಇದೆ ಟೇಸ್ಟು. ಟೊಮೊಟೊ ಬಾತ್ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ ಟೊಮೊಟೊ ಬಾತು. ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಶಿಸ್ತಾಗಿ, ಅದೇ ರೀತಿ ಅದೇ ಮಸಾಲೆಗಳು ಸೂಪರಾಗಿ ಮಾಡಿದ್ದಾರೆ. ಚಟ್ನಿ ಜೊತೆಗೆ ಸೂಪರಾಗಿದೆ ಬಾತು. ನನಗಂತೂ ಬಾತಾಗಲಿ ಇಡ್ಲಿ ಆಗಲಿ ಈ ಥರ ಮಸಾಲೆ ವಡೆ ಉದ್ದಿನ ವಡೆ ಇದ್ಬಿಟ್ರೆ ಪ್ರಸಾದ ಔತಣ ಅಂತಲೇ ಹೇಳ್ಬೋದು. ಇನ್ನೂ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಸೈಡ್ಸ್ ಇದ್ದರೆ. ಮತ್ತು ಪಾರ್ಸಲ್ಲು ಅಷ್ಟೇ ಸಖತ್ತು ಪಾರ್ಸಲ್ ಹೋಗುತ್ತೆ. ಅಡ್ವಾನ್ಸಾಗಿ ಪಾರ್ಸಲ್ನ ಕಟ್ಟಿಟ್ಬಿಟ್ಟಿರ್ತಾರೆ, ಬಂದವ್ರಿಗೆ ಕೊಡೋಕ್ಕಾಗಲ್ಲ. ನಾವು ಬಿಡುವು ಮಾಡ್ಕೊಂಡು ಅವ್ರನ್ನ ಮಾತಾಡ್ಸಿದ್ದು, ಅಷ್ಟು ಕ್ರೌಡು ಯಾವಾಗಲೂ. ಸರ್ ನಮಸ್ತೆ. ನಿಮ್ಮ ಹೆಸರು? ಕೇಶವನ್ ಅಂತ. ಇದು ಶ್ರೀ ಮಂಜುನಾಥ ಫಾಸ್ಟ್ ಫುಡ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 8-10 ವರ್ಷದಿಂದ ಬರ್ತಾ ಇದ್ದೀವಿ. ಏನು ನಿಮ್ಗೆ ಇಲ್ಲಿ ಇಷ್ಟ ಆಗುತ್ತೆ?
ಇಲ್ಲಿ ಎಲ್ಲ ಫುಡ್ಡು ಚೆನ್ನಾಗಿರುತ್ತೆ, Okay. ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಓಕೆ, ಜನಗಳಿಗೆ ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೋಡಿದೆ ನಿಮ್ಮ ಮಕ್ಕಳಿಗೆ ಇಲ್ಲಿಂದನೇ ಸ್ಕೂಲ್ಗೆಲ್ಲ ಪಾರ್ಸಲ್ಲು ಇಲ್ಲೇ ತಿಂಡಿ ತಿನ್ನಿಸ್ತಾ ಇದ್ರೆ ಅಷ್ಟೊಂದು ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲಿ. ಮಕ್ಕಳು ಇಲ್ಲಿಗೆ ಕರ್ಕೊಂಡ್ಬರ್ತಾರೆ, ಬೇರೆ ಕಡೆಗೆ ಹೋಗಿ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ಓಕೆ ಓಕೆ. ಯಾರೇ ಆಗಲಿ ಒಂದು ಫಾಸ್ಟ್ ಫುಡ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬಂದಿರ್ತಾರೆ ಅದು ಹುಸಿ ಆಗಬಾರ್ದು. ನಿಜವಾಗ್ಲೂ ಅದಕ್ಕೆ ಎರಡನೇ ಮಾತೇ ಇಲ್ಲ. ಈ ಫಾಸ್ಟ್ ಫುಡ್ಡು ಅಷ್ಟು ಚೆನ್ನಾಗಿ ಮಾಡ್ತಾರೆ. 26 ವರ್ಷದಿಂದ ಅದೇ ಟೇಸ್ಟು, ಅದೇ ಒಂದು ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡ್ಕೊಬರ್ತಾರೆ. ಇದನ್ನು ತಿಂದು ಮುಗಿಸಿ ಮತ್ತೆ ಸಿಗ್ತೀನಿ ನಿಮಗೆ. ತುಂಬ ಥ್ಯಾಂಕ್ಸ್ ಶ್ರೀಧರಣ್ಣ. ಥ್ಯಾಂಕ್ ಯು ಸರ್. ನಿಮ್ಮಲ್ಲಿ ವಿಡಿಯೋ ಮಾಡೋದಕ್ಕೆ, ಫುಡ್ ಬ್ಲಾಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ. ಹೀಗೆ ನಿಮಗೆ ಬಿಸ್ನೆಸ್ ತುಂಬ ಚೆನ್ನಾಗಾಗಲಿ. ಚೆನ್ನಾಗಿದೆ. ನಮ್ಮ ವಿಡಿಯೋ ನೋಡ್ಕೊ ಬಂದವ್ರಿಗೆ ಅವ್ರಿಗೆ ಹೇಳಿ, ಅವ್ರಿಗೆ ನಮ್ಮಲ್ಲಿ ಈ ಥರ ಫೇಮಸ್ ಇದೆ, ಈ ಥರ ಎಲ್ಲ ಚೆನ್ನಾಗಿರುತ್ತೆ, ಅದು ಇದು ಮಾಡಿ ಅಂತ. ಮತ್ತು ಕಾಮೆಂಟ್ಸ್ಗಳನ್ನ ಮತ್ತು ವೀಡಿಯೋನ ನೋಡೋದಕ್ಕೆ ಹೇಳಿ. ಹಾಂ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತು ನಾನು ವಿಸಿಟ್ ಮಾಡಿದ್ದು ಶ್ರೀ ಮಂಜುನಾಥ ಫಾಸ್ಟ್ ಫುಡ್ಡು. ಇಲ್ಲಿ ತುಂಬ ಫೇಮಸ್ಸು. ಬಾತು, ಇಡ್ಲಿ, ಉದ್ದಿನವಡೆ ಎಲ್ಲನೂ ಫೇಮಸ್ ಇಲ್ಲಿ ಬ್ರೇಕ್ಫಾಸ್ಟು. ಮತ್ತು ಮಧ್ಯಾಹ್ನ ಲಂಚು ಇದೆ. ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಲಂಚು ಸ್ಟಾರ್ಟ್ ಆಗುತ್ತೆ. ನಾನಿವತ್ತು ಇಲ್ಲಿ ಟ್ರೈ ಮಾಡಿದ್ದು ಬಾತು, ಉದ್ದಿನವಡೆ, ಮಸಾಲೆ ವಡೆ ಮತ್ತು ಇಡ್ಲಿ ಎಲ್ಲನೂ ಸೂಪರಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನೀವು ಬನ್ನಿ, ಟೇಸ್ಟ್ ನೋಡಿ ಮತ್ತು ಕಾಮೆಂಟ್ಸ್ಗಳನ್ನ ತಿಳಿಸಿ. ಫ್ರೆಂಡ್ಸ್, ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.